ಸ್ವಾಮಿ. ಆಲಿಸು ನೀರಾಜನ ನಯನ ಮನವಿರಾಜಮಾನನೆ. ಆಲಿಸು ನೀಲಾಂಜನ ನಯನ ವನವಿರಾಜಮಾನನೆ. ಆಲಿಸು ಅಲ್ಲಿ ನೋಡಿ ಸ್ವಾಮಿ. ಕಾಂಚನ ಮೃಗವೀರ ನೀಂತಂದು ಕಾಟರ್. ಕಾಂಚನ ಮೃಗವೀರ ನೀಂತಂದು ಕಾಟರ್. ಸಂತೋಷದೊಳಗೆ ವನವಿರಾಜಮಾನನೆ. ಸಂತೋಷದೊಳಗೆ ವನವಿರಾಜಮಾನನೆ. ಆಲಿಸು ಕಂಡರೆ ಬಯಸುವ ಚಳಿಯಂತನ್ನನ. ಕಂಡರೆ ಬಯಸುವ ಚಳಿಯಂತನ್ನನ. ಕಂಡು ಕೊಡಿರಿ ಮೃಗ ವನವಿರಾಜಮಾನನೆ. ಕಂಡು ಕೊಡಿರಿ ಮೃಗ ಆಲಿಸು ನೀಲಾಂಜನ ನಯನ ವನವಿರಾಜಮಾನನೆ. ಆಲಿಸು ಆಲಿಸು ಆಲಿಸು. ಆ ನೇಮಸ್ಥಳವನ್ನು ನೋಡಿದಿರ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ಕಳೆಯಿರಿ ಪ್ರಿಯ. ಜಾನಕಿ, ಅದೇನೋ ರಾಕ್ಷಸರ ಮಾಯೆಯಾಗಿರಬೇಕು. ಬೇಡ, ಸುಮ್ಮನಿರು ಜಾನಕಿ. ಸರಿಯಾಗಿ ನೋಡಿ ಸ್ವಾಮಿ. ನೋಡಿದೇನು ಜಾನಕಿ, ಅದೇನೋ ರಾಕ್ಷಸರ ಮಾಯೆಯಾಗಿರಬೇಕು. ಒಂದು ವೇಳೆ ವಲ್ಲಭೆನ್ನೋಡೆ ರೋಗವನ್ನು ವಲ್ಲಭೆನ್ನೋಡೆ ರೋಗವನ್ನು ಬಲ್ಲಿದ ಮಾಯೆಯ ಲಲನೆಯ ತೋರ್ಪದ. ಬಲ್ಲಿದ ಮಾಯೆಯ ಲಲನೆಯ ತೋರ್ಪದ. ವಲ್ಲಭೆನ್ನೋಡೆ ರೋಗವನ್ನು ದಾನವ ಮಾಯ ಪ್ರೇಮ ಛಾಯ. ದಾನವ ಮಾಯ ಪ್ರೇಮ ಛಾಯ. ಜಾನಕಿ ನಿಜವನು ಅರುಹುವೆ ತಿಳಿಯ. ಜಾನಕಿ ನಿಜವನು ಅರುಹುವೆ ತಿಳಿಯ. ವಲ್ಲಭೆನ್ನೋಡೆ ರೋಗವನ್ನು ವನಜನೇತ್ರೆಯ ನಮಗೆ ವನದೊಳು ಸುಖವೇಕೆ. ವನಜನೇತ್ರೆಯ ನಮಗೆ ವನದೊಳು ಸುಖವೇಕೆ. ಘನವಲ್ಲವೋ ವನಿತಾಮಣಿಯೇ. ಘನವಲ್ಲವೋ ವನಿತಾಮಣಿಯೇ. ಮಾನನೆ ನಿನ್ನಯ ಸೀತಾ
ಹಾನಿ ಒದಗುವುದು ಜನಕನೆಂದನೆಯೇ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೆ ಸಲ್ಲವ ಬಲ್ಲೆನು ಲಾಲಿಸು ರಮಣೆ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೆ ಸಲ್ಲವ ಬಲ್ಲೆನು ಲಾಲಿಸು ರಮಣೆ ನಲ್ಲಯ ಬಿಡು ಬಿಡು ನಿನ್ನಯಾಟವ ನಲ್ಲಯ ಬಿಡಬೇಡೋ ನಿನ್ನಯಾಟವ ನಲ್ಲಯ ಬಿಡಬೇಡೋ ನಿನ್ನಯಾಟವ ಉಲ್ಲಲೋಚನೆ ಬೇಡುವೆ ನಾನು ಉಲ್ಲಲೋಚನೆ ಬೇಡುವೆ ನಾನು ವಲ್ಲಭೆನ್ನೋಡಿ ಮೃಗವನೋ ಬಲ್ಲಿದ ಮಾಯೆಯು ನನ್ನಯ ತೋರ್ಪದ ಬಲ್ಲಿದ ಮಾಯೆಯ ಸಲನೆಯ ತೋರ್ಪದ ವಲ್ಲಭೆ ನೋಡಿ ರೋಗವನ್ನು 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 ಕೋಪಿಸಬೇಡ ಜಾನಕಿ. ಲಕ್ಷ್ಮಣ ಲಕ್ಷ್ಮಣ ನಮಸ್ಕರಿಸುವೆನು. ನೀನು ಜಾನಕಿಯ ರಕ್ಷಣೆಯನ್ನು ಮಾಡು, ನಾನು ಆ ಹುಲಿಯನ್ನು ಹಿಡಿದು ತರುವೆನು. ಲಕ್ಷ್ಮಣ ಅಣ್ಣ ನಿಮ್ಮ ಇಷ್ಟಂತೆ ಆಗಲಿ, ಹೋಗಿ ಬನ್ನಿ. ಸೀತಾ ಲಕ್ಷ್ಮಣ ಸೀತಾ ಲಕ್ಷ್ಮಣ 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 ಕೇಳಿದ್ಯಾ? ನಿಮ್ಮಣ್ಣನ ಆರ್ತ ಧ್ವನಿಯನ್ನು ಕೇಳಿದ್ಯಾ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಏನು ತಾಯೇ, ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಇಲ್ಲ ಇಲ್ಲ, ನಾನು ನಂಬುವುದಿಲ್ಲ. ಇದೆಲ್ಲವೂ ಆ ರಾಕ್ಷಸರ ಮಾಯ ಆಗಿರಬೇಕು. ನೀವು ಚಿಂತಿಸಬೇಡಿ, ಧೈರ್ಯವಾಗಿರಿ. ಇಲ್ಲ ಲಕ್ಷ್ಮಣ, ಆಗಿಲ್ಲ. ಅಣ್ಣನವರು ಕುಶಲದಿಂದ ಬರುವರು. ಇದು ನಿಮ್ಮಣ್ಣನ ಧ್ವನಿ ಹೊರತು ಅನ್ನತ ಅಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡಬಾರದೆ? ಜನನಿ, ನೀವು ಚಿಂತಿಸಬೇಡಿ, ಅಣ್ಣನವರಿಗೆ ಏನು ತೊಂದರೆ ಆಗುವುದಿಲ್ಲ. ನೀವು ಧೈರ್ಯವಾಗಿರಿ. ಹಾಗಾದರೆ ನೀನು ಹೋಗಲಾರೆಯ? ಲಕ್ಷ್ಮಣ ಹೋಗಲಾರೆಯ? ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಬಿಟ್ಟೆ ಅಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ ಪ್ರಿಯ ಸಹೋದರರೆಂದು ಭಾವಿಸಿದ್ರಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ಶ್ರೀರಾಮಚಂದ್ರ, ಜನನಿ ಎಂತಹ ಮಾತುಗಳನ್ನು ಆಡಿದೆ ತಾಯಿ. ಸಹಸ್ರ ಸರ್ಪಗಳು ಕಚ್ಚಿದರೂ ಸಹಿಸಿಕೊಳ್ಳಬಲ್ಲೆನು, ಆದರೆ ಈ ಮಾತಿನಿಂದ ಸಹಿಸಿಕೊಳ್ಳಲಾರೆ ತಾಯಿ, ಸಹಿಸಿಕೊಳ್ಳಲಾರೆ. ಅಮ್ಮ ಜನನಿ, ಜನನಿಯ ಜವದೊಳಗಿಂತು ಜನನಿಯ ಜವದೊಳಗಿಂತು ಜರಿದೋ ನಿಂದಿಪುದನ್ನಂತರವೇ ಶ್ರೀರಾಮಚಂದ್ರ. ಅಮ್ಮ ಜನನೇ, ಎಂಥ ಮಾತುಗಳನ್ನು ಆಡಿದೆ ತಾಯಿ. ಜನನಿಯ ಜವದೊಳಗೀಗಲೇ ಹೋಗುತ್ತನ, ಜನನಿಯ ಜವದೊಳಗೀಗಲೇ ಹೋಗುತ್ತನ. ಜಾಹ್ನವಿ ಪಿತನ ನೋಡಿ ಕರೆದರುವನು ತಾಯೇ. ಶ್ರೀರಾಮಚಂದ್ರ, ಜನನಿ ಆಗಲಿ ತಾಯಿ. ಈ ರೀತಿಯಾಗಿ ಮಾತನಾಡುವುದು ಹೆಂಗಸರ ಸ್ವಭಾವ. ಆಗಲಿ ತಾಯಿ. ಅಮ್ಮ ಜನನಿ, ನನಗೆ ಅಪ್ಪಣೆಯನ್ನು ಕೊಟ್ಟರೆ ನಾನು ಈಗಲೇ ಹೋಗಿ ನನ್ನ ಅಗ್ರಜನಾದ ಶ್ರೀರಾಮಚಂದ್ರನನ್ನು ನೋಡಿ ಹುಡುಕಿ ಕರೆದುಕೊಂಡು ಬರುವೆನು. ಆದರೆ ಜನನಿ,
ನೀನು ಯಾವುದೇ ಕಾರಣಕ್ಕೂ ಈ ಸಪ್ತಗಿರಿಗಳನ್ನು ದಾಟಿ ಮುಂದಕ್ಕೆ ಬರಕೂಡದು, ತಿಳಿಯುತ್ತೆ ತಾಯಿ. ಹಾಗೆ ಆಗಲಿ. ಹೋಗಿ ಬಾ. ನನಗೆ ಅಪ್ಪಣೆಯನ್ನು ಕೊಟ್ಟರೆ ನಾನು ಈಗಲೂ ಹೋಗಿ ಬರುವುದು. ಶಂಭೋ ಮಹಾದೇವ, ಹರ ಹರ ಮಹಾದೇವ ಶಂಭೋ. ಜಟ ಜೋಟ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಏ ಮಗುಟ लाटा जोगिता जोटा गंगा मकोटा लाटा जोगिता हे मकोटा तटनवादा हे मकोटा तटनवादा शंभो महादेव सुंदर शिव शंकर रूप सागर गुणगंभीरा रूप सागर गुणगंभीरा पाराधीरा दूरा शंभो महादेव शंभो महादेव पशुपतेश पशुपतेश नग जन पालक रोचनाथ रोचनाथ मनाथ सीमयेश रोचनयुत पालक मनाथ सीमये रोचनयुत पालक त्रिभुवन परिपालक त्रिपुर असुरांतक त्रिभुवन परिपालक त्रिपुर असुरांतक त्रिनेत्रधर त्रिशूलधर त्रिपुंडक बालाधर त्रिनेत्रधर त्रिशूलधर त्रिपुंडक बालाधर जटा जोटा गंगा मकुटा जटिल लाला
ಬಂದಿರುವೆನು. ಹಶುವು ಶುಷಿಗಳಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಆದ್ದರಿಂದ ಏನಾದರೂ ಆಹಾರವಿದ್ರೆ ಕೊಡುವುದು. ಪೂಜ್ಯರೇ, ಅದನ್ನು ಬಂಧಿಸಿ ಅನಂತರ ಮುಂದೆ ಹೋಗುವೆನು. ನಮಸ್ಕರಿಸುವೆನು ಪೂಜ್ಯರೇ. ನಿಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಕಾಂತರಾಗಲಿ ಮೈದುನನಾಗಲಿ ಸಮೀಪದಲ್ಲಿಲ್ಲ. ಅವರು ಬಂದ ನಂತರ ಮೂವರು ಸೇರಿ ಸತ್ಕರಿಸುವೆವು. ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು. ಅಬ್ಬಾ, ಇವಳೆಂತಹ ಲಾವಣ್ಯ, ಇವಳೆಂತಹ ಸೌಂದರ್ಯ, ನನ್ನ ಅಜಾತ ಶತ್ರುವಾದ ಆ ಹರಿಯೂ ನನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದ ಪಡತಕ್ಕ ರೂಪವೇ ಸರಿ. ನನ್ನ ಅರಮನೆಯಲ್ಲಿ ಸಹಸ್ರಾರು ಮಂದಿಯರಿಗಿಂತಲೂ ಭಿನ್ನವಾಗಿ ಕಾಣುತ್ತಿರಬಲ್ಲಲ್ಲ. ಹೇಗಾದರೂ ಸರಿ, ನಾನು ಹೀಗೆಯನ್ನು ಪಡೆಯದೆ ಇಲ್ಲಿಂದ ಹೋಗಲಾರೆ. ಇದೆಂತಹ ಜ್ವಾಲೆ ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಗತ್ತೆ ಅಚ್ಚರಿಪಡಿಸುವಂತೆ ಸಪ್ತ ಋಷಿಗಳ ರೇಖೆಗಳನ್ನೇ ಇಲ್ಲಿ ಸ್ಥಾಪಿಸಿರುವೆಯಲ್ಲ. ಸೀತಾ, ನೀನೆಂತಹ ರೂಪವತಿ, ನಿನ್ನನ್ನು ಪಡೆಯದೆ ನಾನು ಇಲ್ಲಿಂದ ಹೋಗಲಾರೆ. ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ಜನಕರಾಜನು ಸ್ವಯಂವರಕ್ಕೆ ಬಂದು ಶಿವಧನುಷನ್ನು ಎತ್ತಲಾಗರೆ ಮುಗ್ಗರಿಸಿದ್ದಾಗ ಉಪ್ಪರಿಗೆಯ ಮೇಲೆ ಕುಳಿತು ನೆಕ್ಕೆಯಲ್ಲವೇ ಆ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಕಟ್ಟುಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ಒಕ್ಕಿದಂತಾಯಿತು. ಈಗ ನನ್ನ ತನಿಖೆಗಾದ ಅಪಮಾನ, ನನ್ನ ರಕ್ತವು ಕುದಿಯುತ್ತಿರುವುದು. ಸೀತಾ, ನಿನ್ನ ಸ್ವಯಂವರಕ್ಕೆ ಬಂದು ಪಡೆಯಲಾಗಲಿಲ್ಲ. ಆದರೆ ಈ ದಿವಸ ನಾನು ಅಪಹರಿಸಿಕೊಂಡು ಹೋಗುವೆನು. ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ನನ್ನ ಅಂತರಂಗದಲ್ಲಿರುವ ಆಶೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳಬೇಕಾಗಿದೆ. ಓಹೋ, ಬಹಳ ವೇಳೆಯಾಯಿತು. ನನ್ನ ಮಾವನವರಾದ ಮಾರೀಚನು, ಮಾವ ನನ್ನನ್ನು ಕ್ಷಮಿಸಿಬಿಡು. ಈ ದಿವಸ ಸೀತೆಯ ಮೇಲಿನ ವ್ಯಾಮೋಹಕ್ಕಾಗಿ ರಾಮಬಾಣಕ್ಕೆ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಏನು ನರಿಗಳು ವಿಕಟವಾಗಿ ಕಿರುಚುತ್ತಿರುವುದಲ್ಲ, ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಇವಕ್ಕೆಲ್ಲ ಎದುರುವನಲ್ಲ ಈ ದಶಗಂಟ ಶ್ರಾವಣ ಸಾರ್ವಭೌಮ. ಓಹೋ, ನಾನು ಬಂದು ಬಹಳ ವೇಳೆಯಾಯಿತು. ಇಷ್ಟೊತ್ತಿಗಾಗಲೇ ನಮ್ಮ ಮಾವನವರಾದ ಮಾರೀಚನು ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಇದೇ ತಕ್ಕ ಸಮಯ. ಸೀತಾ ಅಪಹರಣ ಭವತಿ ಭಿಕ್ಷಾಂದೇಹಿ. ಸಂಜ್ಞಾ ಹೀಗೆ ಭಿಕ್ಷವ ನೀಡೋ ದೇವಿ. ಬಹುದೂರದಿಂದ ನಾ ಬಂದಿರುವೆ, ಬಹುದೂರದಿಂದ ನಾ ಬಂದಿರುವೆ.
ಎಂಬಳಗೆ ಹಸಿದು ಬಂದಿರೋವೆ ಹಸಿವು ದೋಷೆ ಎಂಬಳಗೆ ಬಳಲಿ ಬಂದಿರೋವೆ ಹಸಿವು ದೋಷೆ ಎಂಬಳಗೆ ಇರುವೆ ಹುಸಿಯಲ್ಲ ಮಾತು ಹಸಿಯಲ್ಲ ಮಾತು ಬಿಸು ಜಾತಿ ಕೇಳು ಹಸಿಯಲ್ಲ ಮಾತು ಬಿಸು ಜಾತಿ ಕೇಳು ಬಸವನಿ ಹೀಗೆ ಭಿಕ್ಷವನಿ ನೀಡೋ ದೇವಿ ಅಯ್ಯೋ ಹಸಿವು ಬಾಯಾರಿಕೆ ನನ್ನ ಕಣ್ಣುಗಳು ತಿರುಗುತ್ತಿರುವುದೇ ನಿಲ್ಲಲು ಕೈಕಾಲುಗಳಲ್ಲಿ ಪೂಜ್ಯರೇ, ಭದ್ರೆ ಏನಾದರೂ ಆಹಾರವಿದ್ದರೆ ಕೊಡು ತಾಯಿ. ಇದು ಸ್ವೀಕರಿಸಿ ಪೂಜ್ಯರೇ. ಇಲ್ಲ, ನಾನು ಅಲ್ಲಿಗೆ ಬರಲಾಗುತ್ತಿಲ್ಲ. ನೀನೇ ನಾನಿರುವಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡಿದರೆ ಅದನ್ನು ಸಾಲದೆ ಪತಿವ್ರತ ಸ್ತ್ರೀಯರು ಒಳಬಾಗಿಲಿನಲ್ಲಿ ನಿಂತು ಭಿಕ್ಷೆಯನ್ನು ನೀಡಬಾರದು. ಪೂಜ್ಯರೇ, ನೀನು ಅದಿನೇ ಸತ್ಕಾರ ಮಾಡುವ ಪುಣ್ಯ ಸೀರೆಯಾಗಿದ್ದರೆ ನೀನು ನಾನಿರುವಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಇಲ್ಲವಾದರೆ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಸಪ್ತಋಷಿಗಳ ರೇಖೆಯನ್ನು ಬರೆದಿರುವನು. ಅದನ್ನು ದಾಟಿ ಮುಂದೆ ಬರುವಂತಿಲ್ಲ. ಇಲ್ಲಿಂದಲೇ ಸ್ವೀಕರಿಸಿ ಪೂಜ್ಯರೇ. ಏನೇನು ನನ್ನಂತಹ ಯತೀಶ್ವರರಿಗೂ ಸಪ್ತರೇಖೆಗಳ ಆಜ್ಞೆಯೇ? ಹಸುವಿನಿಂದ ಬಳಿ ಬಂದಿರುವ ನಾನೇನಾದರೂ ನಿನ್ನ ಆಶ್ರಮದಲ್ಲಿ ಹಸು ನೀಗಿದ್ದೆ ಹಾಗಿದ್ದರೆ ಬ್ರಹ್ಮಹತ್ಯೆ ದೋಷವು ಪ್ರಾಪ್ತಿಯಾಗಿದೆ. ಪೂಜ್ಯರೇ, ಇದು ನಿನ್ನ ನೀಗಲೇ. ಏನು ಮಾಡಲಿ? ಹಾಗಾದರೆ ಮುಂದಕ್ಕೆ ಬಂದ ಭಿಕ್ಷೆಯನ್ನು ನೀಡುವಳಾದರೆ ಇದೋ ಸ್ವೀಕರಿಸಿ ಪೂಜ್ಯರೇ. ಇನ್ನು ಮುಂದಕ್ಕೆ ಬಂದ ಭಿಕ್ಷೆಯನ್ನು ನೀಡುವಳಾಗ ಇನ್ನು ಮುಂದಕ್ಕೆ ಬಂದ ಭಿಕ್ಷೆಯನ್ನು ಅತಿಥಿಯಾಗಿ ಬಂದ ರತಿಯ ಜರಿವ ರೂಪ ಕೇಳೆ ಯಾನಗೆ ರತಿಯ ಜರಿವ ರೂಪ ಕೇಳೆ ನಾನು ಬಂದೆನೆ ನಾನು ಬಂದೆನೆ ಅತಿಥಿಯಾಗಿ ಬಂದ ಮಾಡಿ ಹೋದನೆ ಯಾನಗೆ ವನದಿ ಗಡ್ಡೆಗಳ ಕಷ್ಟ ವೇದಕ್ಕೆ ವನದಿ ಗಡ್ಡೆಗಳ ಕಷ್ಟ ವೇದಕ್ಕೆ ವನ ಜನಯನ ರಮಣ ತೊರೆ ವನ ಜನಯನ ರಮಣ ತೊರೆ ನನ್ನ ಸೇರು ಸೌಖ್ಯಕ್ಕೆ ನನ್ನ ಸೇರು ಸೌಖ್ಯಕ್ಕೆ ನನ್ನ ಸೇರು ಸೌಖ್ಯಕ್ಕೆ ಅತಿಥಿಯಾಗಿ ಬಂದ ಇಲ್ಲವ ಮಾಡಿ ಹೋಗನೆ ಮೂರು ಲೋಕದ ರಸನ ವೀರನಾದ ರಾವಣನು ವೀರನಾದ ರಾವಣ ವಾರಿಯ ಮಧ್ಯೆ ಇರುವೆ ಯಾನಕ್ಕೆ ವಾರಿಯ ಮಧ್ಯೆ ಇರುವೆ ವಾರಿಜಾನ ಯಾನಕ್ಕೆ ವಾರಿಜಾನ ಯಾನಕ್ಕೆ ವಾರಿಜಾನ ಯಾನಕ್ಕೆ ಅತಿಥಿಯಾಗಿ ಬಂದ ಎನ್ನ ಹಿತವ ಮಾಡಿ ಹೋಗನೆ 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 ನಾನು ಯತಿವೇಶ್ವರವರು ಯಾದ ದಶಕಂಠ ರಾವಣೇಶ್ವರ ಬಾ ಬಾ ಸೇರಿ ದಿವ್ಯ ಸುಖವನ್ನು ಅನುಭವಿಸಿ. ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನೆಂತಹ ವಿಪತ್ತಿಗೆ ಗುರಿಯಾದನು. ಈ ದುರುಳನಿಂದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ನಿನಗೆ ನಾನು ಸರ್ವಸ್ವವು ನಾನೇ. ಈ ತ್ರಿಲೋಕಧಿಪತಿಯಾದ ಲಂಕೇಶ್ವರನು ಸೇರಿ ದಿವ್ಯ ಸುಖವನ್ನು ಅನುಭವಿಸು.
ಬಾ ಬಾಲನೆ ರಾಮಚಂದ್ರ ಲೋಕಾಂತರದಿಂದ ಕರೆತಂದಿರುವ ದೇವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರು ಸಿದ್ಧ ವಿದ್ಯಾಧರಾದಿಗಳು ನಿನ್ನ ಚರಣ ಸೇವಕರನ್ನಾಗಿ ಮಾಡುವೆ. ಇಚ್ಛೇದು ಜಾನಕಿ, ನಾನು ಸಹ ನಿನ್ನ ಸೇವಕನೆಂದು ತಿಳಿ. ಇಚ್ಛೇನು ಜಾನಕಿ, ನಡೆ. ನಿನ್ನ ದಿವ್ಯ ಸುಖ ಸಂತೋಷದಲ್ಲಿ ತೇಲಾಡಿಸುವೆನು. ಈ ದುರುಳಿನಿಂದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಮಹಾರಾಜರೇ, ಮೈದನನಾದ ಲಕ್ಷ್ಮಣನ ಯಾರಾದರೂ ಬಂದು ನನ್ನನ್ನು ರಕ್ಷಿಸಬಾರದು. ವಿವೇಕವಿಲ್ಲದ ಚಪಲೆ, ಹುಚ್ಚಳೆಂದೆ ಅರಡಬೇಡ. ಆ ನಡ ಕೀಟವಾದ ಬಡ ರಾಮನು ನನಗೆ ಲಕ್ಷ್ಯವೇ? ನಡೆ. ನನ್ನ ಪುಷ್ಪಕ ವಿಮಾನವು ಏರಿ ಲಂಕಾನರಕಕ್ಕೆ ಹೋಗೋಣ. ಏರಿ ರಾಮನು ನನ್ನನ್ನು ಏನು ಮಾಡುವುದು ನೋಡಿಕೊಳ್ಳುವುದು. ಹತ್ತು ಪುಷ್ಪಕ ವಿಮಾನ. ಇದೇನು ಕಳ್ಳನಾದ ರಾವಣನು ಸೀತಾ ಮಾತೆಯವರನ್ನು ಅಪಹರಿಸಿಕೊಂಡು ಹೋಗುವಂತಿದೆ. ಇರಲಿ, ನಾನು ಈಗಲೂ ಆಗ ತಡೆಯುವೆನು. ಹೇಳುವೋ ಕಳ್ಳರ ಕಸ, ನಿಲ್ಲು. ಇಲ್ಲವೋ ಮುದಿಯದ್ದೆ. ಯಾರ ನೀ ಜಗದಂಬೆಯನ್ನು ಅಪಹರಿಸಿಕೊಂಡಾಡುವೆ? ಯಾರ ನೀ ಜಗದಂಬೆಯನ್ನು ಅಪಹರಿಸಿಕೊಂಡಾಡುವೆ? ಯಾರ ನೀ ಮಹರ್ಷಿ ಜನಕನ, ಯಾರ ನೀ ಮಹರ್ಷಿ ಜನಕನ ಸುದಯ ಕಳಗೊಂಡೊಯ್ಯುವೆ? ಸುದಯ ಕಳಗೊಂಡೊಯ್ಯುವೆ, ಸುದಯ ಕಳಗೊಂಡೊಯ್ಯುವೆ. ಯಾರ ನೀನು ಇದನ್ನು ಅಪಹರಿಸಿಕೊಂಡಾಡುವೆ? ಓ ರಾವಣ, ಯಾರ ನೀನು ನನ್ನ ಮಾತೆಯ ಅಪಹರಿಸಿಕೊಂಡಾಡುವೆ? ಯಾರ ಬೆಳ್ಳರ ನದಿ ನಿನ್ನನು, ಯಾರ ಬೆಳ್ಳರ ನದಿ ನಿನ್ನನು ಮಾರಿಗಳಿಗೀಡಾಡುವೆ? ಮಾರಿಗಳಿಗೀಡಾಡುವೆ, ಮಾರಿಗಳಿಗೀಡಾಡುವೆ. ಯಾರ ನೀ ಜಗದಂಬೆಯನ್ನು ಅಪಹರಿಸಿಕೊಂಡಾಡುವೆ? ಓ ರಾವಣ, ಶ್ರೀರಾಮಚಂದ್ರನು ಪರ್ಣಶಾಲೆಯಲ್ಲಿ ಇಲ್ಲದಿರುವಾಗ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗ್ತಿರುವ ಯಾ ಮದಂಡ. ಕೆಲವು ಮುದಿಯದ್ದೆ. ದುರ್ಲಭಕ್ಷಿಯೇ ಅರಟೆ ನಿಲ್ಲಿದು, ದುರ್ಲಭಕ್ಷಿಯೇ ಅರಟೆ ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ. ಓ ಮದಂಡ, ದುರ್ಲಭಕ್ಷಿಯೇ ಸಮನ ಏನು ದೂರದಲ್ಲೂ ಪಕ್ಷಿಯೇ ಸಮನ ಬರಿ ಬರಿ ನಿನ್ನ ಶಿರಗ ಆರಟ. ಓ ರಾವಣ, ನಿನ್ನಯ ಶಿರವ ಯಮಪುರಕ್ಕೆ ನಿನ್ನನ್ನು ಕಳಿಸುವೆ, ಯಮಪುರಕ್ಕೆ ನಿನ್ನನ್ನು ಕಳಿಸುವೆ, ಯಮಪುರಕ್ಕೆ. ವಿರೋಧ ಓ ರಾವಣ, ವಿರೋಧ ನುಡಿಗಳ ನಿರುಪೇಯ. ಕೆಲವು ಮುನಿಯದ್ದೆ. ಸಾಗರದಲ್ಲಿ ಜಲಚರ ನಿಂತುಕೊಂಡು ಜೀವಿಸುವ ನಿನಗೆ ಈ ತ್ರಿಲೋಕಾಧಿಪತಿಯಾದ ಲಂಕೇಶ್ವರನನ್ನು ಎದುರಿಸುವಷ್ಟು ಧೈರ್ಯವಿರುವುದೇನೋ ನಿನಗೆ? ಓ ರಾವಣ, ನಾ ಮುದಿಯದ್ದೆಂದು ನನ್ನನ್ನು ಹೀಯಾಳಿಸುತ್ತಿರುವೆಯಾ? ಈಗಲೂ ಹೇಳುತ್ತಿದ್ದೇನೆ, ಸೀತಾ ಮಾತೆಯವರನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಈ ನನ್ನ ರೆಕ್ಕೆಗಳಿಂದ ಬಡಗಿ ಸಂಹರಿಸುವೆನು. ಇದು ಸಾಮಾನ್ಯವಾದ ಅರ್ಥಲ್ಲ. ಈತನು ಬಹಳ ಪರಾಕ್ರಮಶಾಲಿ ಎಂದು ಹೇಳಿರುವೆನು. ಈತನನ್ನು ಉಪಾಯದಿಂದ ಗೆದ್ದು ಅನಂತರ ಮುಂದಕ್ಕೆ ಸಾಗಬೇಕು. ಇಲ್ಲವೋ ಜಟಾಯೇ, ಓ ಮದಂಡ, ಇಲ್ಲವೋ ಜಟಾಯೇ, ನಾನು ನೀನು ಸಮಬಲವಾದ್ದರಿಂದ ನಮ್ಮ ಜೀವನ ನೆಲೆಯನ್ನು ತಿಳಿದುಕೊಂಡು ಅನಂತರ ಯುದ್ಧವನ್ನು ಮಾಡೋಣವೇ? ಆಗಬಹುದು ಮದಂಡ. ಹಾಗಾದರೆ ನಿನ್ನ ಪ್ರಾಣವೆಲ್ಲಿರುವುದು? ನನ್ನ ಪ್ರಾಣವು ನನ್ನ ಎಡಗಾಳಿನ ನಿನ್ನ ಪ್ರಾಣವೆಲ್ಲಿರುವುದೋ? ನನ್ನ ಪ್ರಾಣಗಳು ನನ್ನ ಪ್ರಾಣಗಳು ಈ ನನ್ನ ರೆಕ್ಕೆಗಳಲ್ಲಿರುವುದು. ಆಗ ಯುದ್ಧಕ್ಕೆ ಸಿದ್ಧನಾಗೋ ಭಗವಂತ.
ಪಕ್ಷಿರಾಜನೇ, ಎಲ್ಲವೋ ಸೀತಾ, ನೋಡಿದೆಯಾ ನನ್ನ ಶೌರ್ಯ ಪರಾಕ್ರಮವನ್ನು? ನಿನಗೆ ಎಂತಹ ದುಸ್ಥಿತಿ ಉಂಟಾಯಿತು ಪಕ್ಷಿರಾಜನೇ? ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ, ಹಾರಿ ಹೋಗದಿರಲಿ. ಲಕ್ಷ್ಮಣ, ಅಣ್ಣ ಇದೇನಿದು? ಜಾನಕಿಯನ್ನು ಒಂಟಿಯಾಗಿ ಬಿಟ್ಟು ಬರಲು ಕಾರಣವೇನು ಲಕ್ಷ್ಮಣ? ಅಣ್ಣ, ಅತ್ತಿಗೆ ಅವರು ನನ್ನನ್ನು ಕಠಿಣ ವ್ಯಕ್ತಿಗಳಿಂದ ಮಾತನಾಡಿ ಅಲುಕ್ತೇವೆ, ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಜ್ಞೆ ಮಾಡಿದರು. ಆದ್ದರಿಂದ ಇಲ್ಲಿಗೆ ಬರಬೇಕಾಯ್ತು ಅಣ್ಣ. ಲಕ್ಷ್ಮಣ ನಡೆ, ಇನ್ನು ಮುಂದೆ ಹೋಗಿ ನೋಡೋಣ. ಹಾ ಜಾನಕಿ, ಅಣ್ಣ ಇಲ್ಲಿ ನೋಡು, ಉದ್ದಕ್ಕೂ ರಕ್ತ ಬಿಂದುಗಳು ಕಾಣುತ್ತಿರುವುದು. ಪರ ಇದ ಸಾಧನ ತರುವೆ ನಂದೆಯೇ. ಪರ ಇದ ಸಾಧನ ತರುವೆ ನಂದೆಯೇ. ಅರಳಿದ ಸೋಮಗಳ ಕಾಣಿರ. ಅರಳಿದ ಸೋಮಗಳ ಕಾಣಿರ. ಪರ ಇದ ಸಾಧನ ತರುವೆ ಲತೆಯೇ. ಲತೆಯೇ ಲತೆಯೇ. ಲಕ್ಷ್ಮಣ, ಅಗ್ರಜ, ವನದಲ್ಲಿ ನಲಿದೋ ಬಳಲು ತಲಿರುವ. ವನದಲ್ಲಿ ನಲಿದೋ ಬಳಲು ತಲಿರುವ. ವನದಲ್ಲಿ ನಲಿದೋ ಬಳಲು ತಲಿರುವ. ಚೆಲುವಿನ ಹಂಸಯ ಕಾಣಿರ. ಚೆಲುವಿನ ಹಂಸಯ ಕಾಣಿರ. ವನದಲ್ಲಿ ನಲ್ಲಿದೋ ಅಳಲುತ್ತಲಿರುವ ಚೆಲುವಿನ ಹಂಸಯ ಕಾಣಿರ. ವನದಲ್ಲಿ ನಲಿದೋ ಬಳಲು ತಲಿರುವ ಚೆಲುವಿನ ಹಂಸಯ ಕಾಣಿರ. ವನದಲ್ಲಿ ನಲಿದೋ ಬಳಲು ತಲಿರುವ ಚೆಲುವಿನ ಹಂಸಯ ಕಾಣಿರ. ವನದಲ್ಲಿ ನಲಿದೋ ಬಳಲು ತಲಿರುವ. ವನದಲ್ಲಿ ನಲಿದೋ ಬಳಲು ತಲಿರುವ ಚೆಲುವಿನ ಹಂಸಯ ಕಾಣಿರ. ಚೆಲುವಿನ ಹಂಸಯ ಕಾಣಿರ. ಪರ ಇದ ಸಾಧನ ತರುವೆ ಲತೆಯೇ. ಲತೆಯೇ ಲತೆಯೇ. ಧರಣಿ ಜಾತೆಯ ನಾನು ಹರಸುತ್ತ ಬಂದೆನೋ. ಧರಣಿ ಜಾತೆಯ ನಾನು ಹರಸುತ್ತ ಬಂದೆನೋ. ಹರಿಣಾಕ್ಷಿಯ ನೀವು ತೋರಿಸಿ ಬೇಗನೆ.
ವರ ಇದ ಸಾಧನ ತರುವೆ ಲತೆಯೇ 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 ಹಾ ಜಾನಕಿ ವೈದೇಹಿ ಎಲ್ಲಿರುವೆ? ಅನುರಾಗದಿಂದ ಬಂದು ಹೆನ್ನ ಎದುರಲ್ಲಿ ನಿಂತು ಒಂದು ಮಾತನ್ನಾದರೂ ಹಾಡಬಾರದೆ. ಲಕ್ಷ್ಮಣ ಅಣ್ಣ ಇಲ್ಲಿ ನೋಡು, ಬಹು ವಿಶಾಲವಾದ ಪಾದಗಳು ಕಾಣುತ್ತಿರುವುದು. ಯಾರೋ ರಾಕ್ಷಸರು ನಮ್ಮ ಜಾನಕಿಯನ್ನು ಅಪಹರಿಸಿರಬಹುದು. ನಡೆ, ಇನ್ನು ಮುಂದೆ ಹೋಗಿ ನೋಡೋಣ. ಅಣ್ಣ ಇಲ್ಲಿ ನೋಡು, ರಕ್ತ ಬಿಂದುಗಳು ಕಾಣುತ್ತಿರುವುದು. ಏನು ರಕ್ತ ಬಿಂದುಗಳೇ? ಲಕ್ಷ್ಮಣ, ನಮಗಿನ್ನೂ ನಿರಾಸೆಯಾಯಿತು. ಅಣ್ಣ. ಯಾರೋ ರಾಕ್ಷಸರು ನಮ್ಮ ಜಾನಕಿಯನ್ನು ಕಡಿದು ಭಕ್ಷಿಸಿರಬೇಕು. ಮುಂದೇನು ಗತಿ ಲಕ್ಷ್ಮಣ? ಅಣ್ಣ ಇಲ್ಲಿ ನೋಡು, ರತ್ನಮಯವಾದ ಕವಚವು, ಛತ್ರವು, ರತ್ನ ಖಚಿತವಾದ ಧನುಸೂ ಸಹ ಮುರಿದು ಬಿದ್ದಿರುವುದು. ಅಣ್ಣ ಲಕ್ಷ್ಮಣ, ಅಣ್ಣ ಯಾರೋ ಓರ್ವ ಪಕ್ಷಿರಾಜನು ನಿನ್ನ ನಾಮಗಳನ್ನು ಸ್ಮರಣೆ ಮಾಡುತ್ತಾ ಕೊರಗುತ್ತಿರುವನು. ಅಣ್ಣ ಲಕ್ಷ್ಮಣ, ಆತನು ಯಾರೆಂಬುದನ್ನು ಪರೀಕ್ಷಿಸಿ ನೋಡು. ಅಣ್ಣ ಅಣ್ಣ ಲಕ್ಷ್ಮಣ. ಆಪ್ತನಾದ ಜಟಾಯುವು ಕತ್ತರಿಸಲ್ಪಟ್ಟ ರೆಕ್ಕೆಗಳ ನೋವಿನಿಂದ ಕೊರಗುತ್ತಿರುವನು. ಅಣ್ಣ ಲಕ್ಷ್ಮಣ, ಅಯ್ಯ ಪಕ್ಷಿರಾಜ, ನಿನಗೆ ಈ ಕಷ್ಟವು ಯಾರಿಂದ ಲಭಿಸಿತು? ಶ್ರೀರಾಮಚಂದ್ರ, ನೀವು ಪರ್ಣಶಾಲೆಯಲ್ಲಿ ಇಲ್ಲದಿರುವಾಗ ಆ ದುರಾತ್ಮನಾದ ರಾವಣನು ಸೀತಾ ಮಾತೆಯವರನ್ನು ಅಪಹರಿಸಿಕೊಂಡು ಹೋಗುವಂತಿದ್ದ. ನಾನು ಅವನೊಡನೆ ಘೋರ ಯುದ್ಧವನ್ನು ಮಾಡಿದೆ. ಅವನು ಮೋಸದಿಂದ ಈ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ್ದ. ಇನ್ನು ನಿಮ್ಮ ಅಪ್ಪಣೆಯಾದರೆ ನಾನು ಪ್ರಾಣವನ್ನು ಬಿಡುವೆ. ಅಯ್ಯ ಪಕ್ಷಿರಾಜ, ನೀನು ಸುಖವಾಗಿ ಪ್ರಾಣವನ್ನು ಬಿಡು. ನನ್ನ ಭಕ್ತ ಮಂಡಳಿಯಲ್ಲಿ ಸೇರಿಕೋ. ಶ್ರೀರಾಮಚಂದ್ರ, ಧನ್ಯನಾದೆ. ಲಕ್ಷ್ಮಣ, ಅಣ್ಣ ಇದೇನಿದು ವಿಚಿತ್ರವು? ಈತನಿಗೆ ಶಿರಸ್ಸೇ ಇಲ್ಲ. ತನ್ನ ದೀರ್ಘವಾದ ಬಾಹುಗಳಿಂದ ಸಿಂಹ ಶಾರ್ದೂಲಗಳನ್ನು ಸಹ ಸೆಳೆದು ನುಂಗುತ್ತಿರುವನಲ್ಲ. ಇವನೆಂತಹ ವಿಚಿತ್ರವೆಯುತ್ತು ಲಕ್ಷ್ಮಣ. ಅಲ್ಲದೆ ಈತನ ಎದೆಯಲ್ಲಿ ಬೆಂಕಿಯಂತೆ ಉರಿಯುವ ಕಣ್ಣೊಂದು ಮಾತ್ರ ಕಾಣಿಸುತ್ತಿರುವುದು. ಇವನೆಂತಹ ವಿಚಿತ್ರ ವ್ಯಕ್ತಿಯು ಲಕ್ಷ್ಮಣ. ಮಹಾಪರಾಕ್ರಮಿಶಾಲಿಗಳಾದ ನಿಮಗೆ ಅಣ್ಣ ವಂದಿಸುವೆನು. ಅಲ್ಲಿ ನೋಡು, ಯಾರೋ ಓರ್ವ ರಾಕ್ಷಸನು ಪರ್ವತಾಕಾರವಾಗಿ ಕಾಣುತ್ತಿರುವನು. ಮಹಾಪರಾಕ್ರಮಿಶಾಲಿಗಳಾದ ನಿಮಗೆ ವಂದಿಸುವೆನು. ಅಣ್ಣ ನೀವ್ಯಾರು? ಆತನು ನನ್ನ ಕೈಗಳನ್ನು, ಆತನು ನನ್ನನ್ನು ಹಿಡಿದು ಚಲಿತಿರುವನಲ್ಲ. ಇನ್ನೇನರ ಬೇಡ ಲಕ್ಷ್ಮಣ, ನೀನು ಧೈರ್ಯವಾಗಿ ಅವನ ಎಡಭುಜವನ್ನು ಕತ್ತರಿಸು, ನಾನು ಬಲಭುಜವನ್ನು ಕತ್ತರಿಸುವೆನು. ಮಹಾಪರಾಕ್ರಮಿಶಾಲಿಗಳಾದ ನಿಮಗೆ ವಂದಿಸುವೆನು. ನೀವ್ಯಾರು? ಇಲ್ಲಿಗೆ ಏತಕ್ಕೆ ಬಂದಿರಿ? ದಯಮಾಡಿ ತಿಳಿಸಿ. ಅಯ್ಯ, ನಾವುಗಳು ಕೋಸಲ ದೇಶದ ಅಯೋಧ್ಯಪುರದ ದಶರಥ ಚಕ್ರವರ್ತಿಯ ಪುತ್ರರು. ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ನಮ್ಮ ಅತ್ತಿಗೆಯವರಾದ ಸೀತಾದೇವಿಯವರನ್ನು ಆ ದುರುಳನಾದ ರಾವಣನು ಅಪಹರಿಸಿಕೊಂಡು ಹೋಗಿರುವನು. ಆದ್ದರಿಂದ ಆ ಅಧಮನಾದ ರಾವಣನನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಬಂದೆವು. ಅಯ್ಯ, ನೀನು ಯಾರು? ನೀನು ಈ ರೀತಿಯಾಗಿ ತಲೆ ಇಲ್ಲದ ಕಬಂಧಾಕಾರವಾಗಿ ಕಾಲು ಮುರಿದು ಬಿದ್ದಿರಲು ಕಾರಣವೇನು ತಿಳಿಸು. ಸ್ವಾಮಿ, ನಾನು ಮಹಾ ತೇಜಸ್ವಿಯು ರೂಪವಂತನಾದ ಗಂಧರ್ವನಾಗಿದ್ದೆನು. ನಾನು ವಿನೋದಕ್ಕಾಗಿ ಭಯಂಕರ ಆಕಾರ ರೂಪವನ್ನು ತಾಳಿ ಋಷಿಗಳನ್ನು ಎದುರಿಸುತ್ತಿರಲು ಒಂದು ದಿನ ಸೂಲಮುನಿ ಋಷಿ ಎಂಬ ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಿನಗೆ ಇದೇ ರೂಪವು ಸ್ಥಿರವಾಗಿರಲೆಂದು ಶಪಿಸಿ ಹೊರಟು ಹೋದರು. ಇಂದ್ರನನ್ನು ಕೆಣಕಲು ಹೋದಾಗ ತನ್ನ ವಜ್ರಾಯುಧದಿಂದ ಹೊಡೆದು ವಿಕಾರಗೊಳಿಸಿದನು. ಅಂದಿನಿಂದ ನನಗೆ ಕಬಂಧ ಎಂಬ ಹೆಸರಾಯಿತು. ಇಂದ್ರನನ್ನು ಕ್ಷಮೆಯಾಚಿಸಲು ಹೋದಾಗ ಇಂದ್ರನು ರಾಮ ಲಕ್ಷ್ಮಣರೆಂಬ ಬಂದು ನಿನ್ನ ಬಾಹುಬಲಿಗಳನ್ನು ಕಡಿದ ನಂತರ ನಿನಗೆ ಮತ್ತೆ ಗಂಧರ್ವ ರೂಪ ಬರುವುದೆಂದು ಶಪಿಸಿ ಹೋದರು. ದಯವಿಟ್ಟು ನನ್ನ ದೇಹಕ್ಕೆ ನೀವು ಅಗ್ನಿ ಸಂಸಾರ ಮಾಡಿದರೆ ಮತ್ತೆ ಗಂಧರ್ವ ರೂಪ ಬರುವುದು. ದಯಮಾಡಿ ನನ್ನ ಅಗ್ನಿ ಸಂಸಾರವನ್ನು ಮಾಡಿರಿ. ಲಕ್ಷ್ಮಣ, ಅಣ್ಣ ಈತನ ದೇಹವನ್ನು ದಹನ ಮಾಡಿ ಮುಂದೆ ಪಂಪಾ ಸರೋವರವನ್ನು ಕುರಿತು ಹೋಗೋಣ. ಅಣ್ಣ, ನಿಮ್ಮ ಇಷ್ಟೊಂದೇ ಆಗಲಿ, ನಡೆಯಿರಿ.